ಸಿಎಂ ಕುರ್ಚಿ ಫೈಟ್ ನ ಮಧ್ಯೆ ಸಿದ್ದರಾಮಯ್ಯನವರಿಗೆ ಸಿಬಿಐ ಟೆನ್ಷನ್ ಮನೆ ಮಾಡಿರುವಂತದ್ದು. ಯಾಕೆಂದ್ರೆ ಮೋಡ ಹಗರಣ ಇತ್ತಲ್ಲ, ಅದನ್ನ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರು. ಹೈಕೋರ್ಟ್ನ ನಿರ್ದೇಶನದಂತೆ ತನಿಖೆಯನ್ನ ಮಾಡಲಾಗಿತ್ತು. ಮತ್ತು ಒಂದ್ ಕಡೆ ಇಡಿ ಅವರು ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಈಗ ಸಿಬಿಐಗೆ ವಹಿಸಬೇಕು, ಲೋಕಾಯುಕ್ತದ ಕಾರ್ಯಕ್ಷಮತೆ ಅವ್ರು ಮಾಡ್ತಾ ಇರುವಂತ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ವಾದ ಪ್ರತಿವಾದ ಆಗಿದೆ. ಇವತ್ತು ತೀರ್ಪು ಹೊರಬೀಳುತ್ತೆ. ಇದು ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಆಗ್ತಾ ತೀರ್ಪು ಹೊರಬರುವಂತ ಸಾಧ್ಯತೆ ಇದೆ. ಸಿಬಿಐಗೆ ವಹಿಸುವಂತೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದಂತ ಅರ್ಜಿ ಇದು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಬೆಳಗ್ಗೆ 10:30ಕ್ಕೆ ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅವರು ಹಾಜರಾಗಲಿದ್ದಾರೆ. ಸಿಎಂ ದೆಹಲಿ ಪ್ರವಾಸದ ಮಧ್ಯೆ ಮೂಡಾದ ಸಿಬಿಐ ಟೆನ್ಷನ್ ಕೂಡ ಮನೆ ಮಾಡಿದೆ. ಸಿಬಿಐಗೆ ಕೊಟ್ರೆ ಅವರಿಗೆ ಕಂಟಕ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಕೇಸ್ ಸಿಬಿಐಗೆ ವಹಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗಂತೂ ಸಂಕಷ್ಟ ಎದುರಾಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇರುವಂತದ್ದು. ಲೋಕಾಯುಕ್ತದಿಂದ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂತ ಆಗಿತ್ತು ಸಿದ್ದರಾಮಯ್ಯನವರು. ಆದ್ರೆ ಸಿಬಿಐಗೆ ಕೊಟ್ಟಿದ್ದೆ ಆದ್ರೆ ಸಿಬಿಐ ಇನ್ನಷ್ಟು ಡೆಪ್ತ್ ಆಗಿ ಇನ್ವೆಸ್ಟಿಗೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಕೇಂದ್ರದ ಅಂಡರ್ ಅಲ್ಲಿ ಬೇರೆ ಇರುವಂತ ಒಂದು ತನಿಖಾ ಸಂಸ್ಥೆ ಬೇರೆ ಆಗಿರುವಂತ ಕಾರಣಕ್ಕೋಸ್ಕರ ಸ್ವಲ್ಪ ಕಾಂಗ್ರೆಸ್ ಗೌರ್ಮೆಂಟ್ ಬೇರೆ ಅಲ್ವಾ, ಇನ್ನಷ್ಟು ಟೆನ್ಷನ್ ಅನ್ನ ತಂದಿಡುತ್ತೆ. ಯಾಕೆಂದ್ರೆ ಇಡಿ ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದೆ, ಹಾಗೆ ಇಡಿ ಯಾವ ರೀತಿಯಾಗಿ ಪತ್ರವನ್ನ ಬರೆದಿತ್ತು ಲೋಕಾಯುಕ್ತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದ್ವಲ್ಲ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿದೆ, ಏನು ಎತ್ತ ಯಾವ ರೀತಿಯ ಪ್ರಭಾವವನ್ನ ಬಳಸಲಾಗಿತ್ತು ಅಂತ ಪತ್ರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸೊ ಹೀಗಾಗಿ ಸಿಬಿಐ ಏನಾದ್ರೂ ತನಿಖೆಗೆ ಇಳಿದಿದ್ದೆ ಆದ್ರೆ ಮುಖ್ಯಮಂತ್ರಿಗಳಿಗೆ ಇನ್ನಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಸಿಬಿಐಗೆ ವಹಿಸುವಂತ ಸಾಧ್ಯತೆಯ ಬಗ್ಗೆ ನೋಡ್ಬೇಕು. ಇವತ್ತು ನಾಗಪ್ರಸನ್ನ ಅವರ ಪೀಠ ಯಾವ ರೀತಿಯಾಗಿ ತೀರ್ಪನ್ನ ಕೊಡುತ್ತೆ ಅಂತ. ಬಟ್ ಸಿಬಿಐಗೆ ವಹಿಸುವಂತ ಚಾನ್ಸಸ್ ಇರುವಂತದ್ದು ಸಿದ್ದರಾಮಯ್ಯನವರಿಗೆ ಎಷ್ಟು ಮಟ್ಟಿಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ ಅಂತ ಈ ಪ್ರಕರಣ? ಪೃಥ್ವಿ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಗೆ ಒಂದು ರೀತಿ ನಿರ್ಣಾಯಕ ದಿನ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಮೂಡ ಪ್ರಕರಣ ಸುಮಾರು 5-6 ತಿಂಗಳಿಂದ ಸಿದ್ದರಾಮಯ್ಯ ಅವರ ಪಾಲಿಗೆ ಒಂದು ರೀತಿ ಬಿಡಿಸಲಾಗದ ಒಂದು ಕಗ್ಗಂಟಾಗಿ ಬರ್ತಾ ಇರುವುದು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ಮತ್ತೆ ಇಡಿ ತನಿಖೆ ಕೂಡ ನಡೀತಾ ಇದೆ. ಈ ನಡುವೆ ಏನು ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತೇಳಿ ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈಗ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ರು. ಇವತ್ತು ಆ ಒಂದು ಅರ್ಜಿ ವಿಚಾರಣೆ ಕೂಡ ಇವತ್ತು ಬರ್ತಾ ಇರೋದ್ರಿಂದ ಈ ಒಂದು ಪ್ರಕರಣ ಸಿಬಿಐಗೆ ಹೋಗುತ್ತಾ ಅಥವಾ ಲೋಕಾಯುಕ್ತ ತನಿಖೆಯಲ್ಲೇ ಮುಂದುವರಿಯುತ್ತೆ ಅನ್ನೋ ಕುತೂಹಲ ಕೂಡ ಈಗ ಉಂಟಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣವನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಕಳೆದ 3-4 ತಿಂಗಳಿಂದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಹುತೇಕ ತನಿಖೆ ಕೂಡ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ವರದಿಯನ್ನು ಕೂಡ ಒಂದು ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಕೂಡ ಆಗಿರೋದು. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರದ ಅಧೀನದಲ್ಲಿ ಬರೋದ್ರಿಂದ ಏನು ತನಿಖೆಯನ್ನ ಪಾರದರ್ಶಕವಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಅಧಿಕಾರಿಗಳು ಕೂಡ ಒಂದು ಸರ್ಕಾರದ ಅಧೀನದಲ್ಲೇ ಇರ್ತಾರೆ. ಅದರಿಂದ ಅವರಿಂದ ಒಂದು ಏನು ನಿಷ್ಪಕ್ಷಪಾತ ತನಿಖೆ ಕಷ್ಟ ಸಾಧ್ಯ ಅಂತ ಹೇಳಿ ಅವರು ಕೂಡ ಒಂದು ಏನು ಅರ್ಜಿಯನ್ನು ಒಂದು ಸಿಬಿಐಗೆ ವಹಿಸಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೆ ಈ ನಡುವೆ ಈಗ ಇಡಿ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು PMLA ಅಡಿಯಲ್ಲಿ ಒಂದು ಕೇಸನ್ನ ರಿಜಿಸ್ಟರ್ ಮಾಡಿ ಅವರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಈ ಎರಡೂ ತನಿಖೆ ಸಂಸ್ಥೆಗಳ ನಡುವೆ ಈಗ ಸಿಬಿಐಗೆ ಕೂಡ ವಹಿಸಬೇಕು ಅಂತೇಳಿ ಕೋರಿರೋದ್ರಿಂದ ಈ ಒಂದು ಪ್ರಕರಣ ಈಗ ಸಿಬಿಐಗೆ ಹೋಗುತ್ತಾ ಅಥವಾ ಯಾವ ರೀತಿ ತನಿಖೆ ಆಗುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಒಂದು ವೇಳೆ ಸಿಬಿಐ ತನಿಖೆಗೆ ಏನಾದರೂ ವಹಿಸಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ದೊಡ್ಡ ಸಂಕಷ್ಟವೇ ಎದುರಾಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆಗ ಸಿಬಿಐನಲ್ಲಿ ಕೂಡ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ನಂತರ ಆ ಒಂದು ಸಂದರ್ಭದಲ್ಲಿ ಏನು ಈ ಒಂದು 14 ಸೈಟ್ ಏನಿದೆ ಅದರ ಎಲ್ಲಾ ಒಂದು ದಾಖಲೆಗಳನ್ನ ಸಿಬಿಐ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡು ಅವರು ಕೂಡ ಒಂದು ಪರಿಶೀಲನೆ ಮಾಡ್ತಾರೆ. ನಂತರ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಎಲ್ಲಾ ಆರೋಪಿಗಳಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಮಾಡೋದು ಮತ್ತೆ ಯಾರಾದರೂ ತಪ್ಪೆಸಗಿದ್ರೆ ಅವರನ್ನ ಬಂಧಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.